ಈಗ ನೋಡ್ರಿ ಎಲ್ಲಿ ಆಗ್ರಾ. ಆಗ್ರಾ ಅಂದ್ರ ಇನ್ಕ ತಕ್ಕ ತಾಜ್ ಮಹಲ್ ಪ್ರಸಿದ್ಧ ಐತಿ. ಇನ್ನು ಒಂದೊಂದು 10-12 ವರ್ಷ ತಡೀರಿ, ಆಗ್ರಾ ತಾಜ್ ಮಹಲ್ ಗೌನಾಗಿ ಜೈನ ಮಂದಿರ ವಿಶ್ವವಿಖ್ಯಾತ ಆಗ್ತೈತಿ ಅಂತ ಕಾರ್ಯ ನಡೆದ. ಹೌದು, 25 ವರ್ಷ ಆತು. ಎಷ್ಟ? 10-10-5 25 ವರ್ಷ ಆತು. ಮಂದಿರ ನಿರ್ಮಾಣ ಮಾಡಿ ಹಾದಿ ಕಾಯಕತ್ತಾರು. ಪಂಚ ಕಲ್ಯಾಣ ಮಾಡಬೇಕು, ಆಚಾರ್ಯ ಭಗವಾನ್ ವಿದ್ಯಾಸಾಗರ್ ಬರಬೇಕು. 22-23 ವರ್ಷ ವೇಟ್ ಮಾಡ್ರು, ಆಚಾರ್ಯ ಸಿಗೋ ಹೋಗ್ಲಿಲ್ಲ. ಅವ್ರ ಸಮಾಧಿನೂ ಆಯ್ತು. ಈಗ ನಿರ್ಯಾಪಕ ಶ್ರಮಣ ಮುನಿ ಪುಂಗವ್ ಸುಧಾಸಾಗರ್ ವಿಹಾರ ನಡೆದೈತಿ. ಎಲ್ಲಿ ಎಲ್ಲಿ? ರಾಜಸ್ಥಾನ್. ಏನಂತೀರಿ ಅದಕ್ಕೆ? ಕಿಸನ್ಗಢ, ನಾರೇಲಿ. ನಾರೇಲಿ ಅಂತಕ್ಕಂಥ ಕ್ಷೇತ್ರ RK ಮಾರ್ಬಲ್ ಅಶೋಕ್ ಪಾಟ್ನೆ ಅವ್ರು ನಿರ್ಮಾಣ ಮಾಡ್ಯಾರು. ಬಹಳ ಭವ್ಯವಾದಂತ ಮಂದಿರಗಳನ್ನ ಸಮೋಶರವನ್ನ ಕಟ್ಟಾರು. ಅದ್ರ ಪಂಚ ಕಲ್ಯಾಣಕ್ಕೆ 25 ವರ್ಷ ವೇಟ್ ಮಾಡ್ರ ಅವ್ರು. ಈಗ ಕಾಲಬ್ಧಿ ಕೂಡಿ ಬಂತು ಹೊಂಟ್ರು. ಹಂಗ ಆ ಸುಧಾಸಾಗರ್ ಪ್ರೇರಣಾದಿಂದ ಎಲ್ಲಿ ಆಗ್ರಾದೊಳಗೆ ಭವ್ಯ ಜನಾಲಯ ನಿರ್ಮಾಣ ಆಗತ್ತೆ. ಅದು ಎಷ್ಟು? 700 ಕೋಟಿ ಎಸ್ಟಿಮೇಟ್ ಅದ ಮಂದಿರದು. ಎಷ್ಟು ದೊಡ್ಡ ಮಂದಿರ ಕಟ್ಟಾತಿರ್ಬೇಕು, ಏನ್ ಕಲ್ಪನಾ ಮಾಡ್ರಿ ಅಂತ. ಪ್ರತಿಯೊಂದು ಶಿಲಾ ಮಾತಾಡ್ತಾವು, ಅಂತ ಶಿಲ್ಪವನ್ನ ವಾಸ್ತುವನ್ನ ಕೆತ್ತಿ ಮಾಡ್ತಾ ಇದ್ದಾರೆ. ಇದಾಗಿ ನಿಮ್ಮ ನ್ಯಾಮಗೌಡ್ ಸರ್ ಬಂದಿದ್ರು, ಬುಜ್ಬಲಿ ನ್ಯಾಮಗೌಡ್ ಹೇಳಕತ್ತಿರು, ನಾವು ಶಿಖರ್ಸ್ ಹೋಗಿದ್ದೀರಿ. ನೀವ ಸತೀಶ್ ಸದಾರ್ ಇಬ್ರು ಹೋಗಿರು. ಅಲ್ಲಿ ಗುನಾಯತ್ತಂದೊಳಗೆ ನಮ್ಮ ಪ್ರಮಾಣ ಸಾಗರದಾರು, ನಾ ಸಹಜ ಬೋರ್ಗಾಂವ್ದಿಂದ ಮುಂದೆ ಗೋಶಾಲಾಕ್ ಜಾಗ ನೋಡಕ್ ಹೋಗಿದ್ದೀವಿ. ಆ ಸಮಯದ ವಿಡಿಯೋ ಕಾಲ್ ಬತ್ತು. ಪ್ರಮಾಣ ಸಾಗರ ಪ್ರತಿ ನಮಸ್ತು ಮಾಡಿ ನಾವು ನಮಸ್ತು ಮಾಡಿದೀವಿ. ಮಾತಾಡ್ತಾ ಮಾತಾಡ್ತಾ ಅವ್ರು ತಿಲಾಕ್ ಕೊಟ್ಟಿರು, ಭದ್ರಗಿರಿ ಒಳಗ ಚವ್ವನ ಪೀಠಕ ಗೊಮಟೇಶ್ವರ ಪ್ರತಿಮಾ ನಿರ್ಮಾಣ ಹೋ ರಹಾ ಹೈ. ಅಲ್ಲಿಂದ ಎತ್ತು ಖುಷಿಯಾಗಿ ಹೇಳ್ರು, ಬಹುತ್ ಅಚ್ಚೆ ಕಾಮ್ ಕರೆ, ಬಹುತ್ ಬಡಿಯಾ ಕಾಮ್ ಕರೆ, ಹಮಾರಾ ಭಿ ಅನುಮೋದನಾ ಹೈ, ಶೀಘ್ರ ಹೋ ಜಾಯ್. ಎಲ್ಲಿಂದ? ಶಿಖರ್ಜಿ ಗುನಾಯತ್ತಂದಿಂದ ಪ್ರಮಾಣ ಸಾಗರ್ ನನ್ನ ಜೋಡಿ ಮಾತಾಡತ್ತಾರೆ ವಿಡಿಯೋ ಕಾಲ್ದಾಗ. ಬಹಳ ಚಲೋ ಕೆಲಸ ಮಾಡ್ತೀರಿ, ಭದ್ರಗಿರಿ ಬದಲ್ ನಾ ಕೇಳ್ರಿ 54 ಫುಟ್ ಗೊಮಟೇಶ್ವರ ಮೂರ್ತಿ ನಿರ್ಮಾಣ ಮಾಡ್ತೀರಿ, ಬಹಳ ಭವ್ಯ ಆಗ್ಲಿ, ನಂದು ಅನುಮೋದನ ಐತಿ. ಆದ್ರೆ ಏಕ್ ಸುಜಾವ್ ಮೈ ದೇ ಸಕ್ತಾ ಹೂಂ ಕ್ಯಾ? ಒಂದ್ ಸೂಚನಾ ನಿಮಗೆ ನಾ ಕೊಡಾಕ ಇಷ್ಟಪಡ್ತನು, ಕೊಡ್ಲೇನ್ರಿ ಅಂತ ಕೇಳ್ರು. ನನ್ನ ನಕ್ಕೋತ ಹೇಳ್ರಲ್ಲ ಆಣಿ ಇದೇನ್ ಮತ್ ಬ್ಯಾಡ ಅನ್ಲ. ನಮ್ ಗುರು ಬಂಧು ನಮ್ಮವ್ರವ್ರು, ನಿಮ್ಮ ಜಾತಿ ಅವ್ರಲ್ಲ, ದಿಗಂಬರ್ ನಮ್ಮ ಜಾತಿ ಅವರು, ನೀವೆಲ್ಲ ಅರಿವಿ ಜಾತಿ ಅವರು. ಸುಮ್ಮ ಹೇಳ್ತೀರಿ ದಿಗಂಬರ್ ಜೈನ್ರು ನಾವು ಅಂತೇಳಿ. ಯಾರ್ದಾರೇನ್ ದಿಗಂಬರ? ಮಾವೀರ ನೀವು ಅದರಲ್ಲ ನಮ್ಮ ಗುರುಗಳು ಅಂತ ನಾವು ಹಂಗೆ ಹೇಳ್ತೀವ್ರಿ. ಜನಗಣತಿ ಮಾಡಕತ್ತಾರು, ಎಲ್ಲರೂ ತಲೆಗಿಟ್ಕೋರಿ. ಧರ್ಮ ಮತ್ತು ಜಾತಿ ಕಾಲಮ್ದಾಗ ಕಂಪಲ್ಸರಿ ಜೈನ್ ಅತ್ತ ಬರೆಯೋದು. ಪಂಚಮ, ಚತುರ್ಥ, ಬೋಗಾರ, ಕಾಸಾರ, ಕೆಪಾಳ ಗೆಡ್ಡಿ ಹೊಡ್ಸ್ಕೋತೀರಿ. ಮತ್ತೆ ನಾನು ಬಿಡುದು ರಾತ್ರಿ ಬಾರಾಕ್ ಬಂದು ಗೆಡ್ಡಿ ಕಪಾಳ ಬಿಡಿತ್ನ. ಮತ್ತೆ ಅಯ್ಯಪ್ಪ ಇವರು ಬಿಡ್ತಾರು. ಕನಸ್ನ್ಯಾಗ್ರು ಹುಚ್ಚಗೋಡ್ರಿ ಅಂದ್ರ ಹುಚ್ಚತೈತಿ ನಿಮ್ಮನ್ನ ಬಿಡ್ಯಾಕ. ಕನಸ್ನ್ಯಾಗ ಮನಿಗೆ ಬಂದ್ರೆ ರಾತ್ರಿ ಬಾರಾಕ್ ಗೆಡ್ಡಿ ಹೊಡಿತೀನಿ. ಮತ್ತೆ ಯಾಕ? ಹಿಂಗ್ ನಿಮ್ಮಂತವ್ರಿಂದ ಧರ್ಮ ಹಾಳಾಗೈತೆ, ಸತ್ಯಾನಾಶ ಆಗತೈತಿ. ಜೈನ ಧರ್ಮ ಸಂಖ್ಯಾ ಭಾರತ ಸರ್ಕಾರ ಹೇಳ್ತೈತಿ 45-50 ಲಕ್ಷ ಐತತ್ತು. ಆ ಹುಚ್ಚ ಸರ್ಕಾರಕ್ಕೂ ಗೊತ್ತಿಲ್ಲ, ನೆಟ್ ಗಂತಿ ಮಾಡಿಲ್ಲ ಅದು. ಯಾಕ ನೀವು ಹುಚ್ಚರದರಿ. ಇವತ್ತು ಕರೆಕ್ಟ್ ಗಣತಿ ಪ್ರಕಾರ ನೀವು ಬರ್ದ್ರಿ ಅಂದ್ರ ಜೈನ್ ಜೈನ್ ಜೈನ್. ಎಲ್ಲಿ? ಜಾತಿ ಕಾಲಮ್ದಾಗ ಜೈನ, ಧರ್ಮ ಕಾಲಮ್ದಾಗ ಜೈನ, ಉಪಜಾತಿ ಅಂತ ಬಂದ್ರ ದಿಗಂಬರ್ ಜೈನ. ತೀತಿಲ್ಲ 3 ಬಿಟ್ಟು 4ನೇದು ಏನು ಬರೆಯಂಗಿಲ್ಲ. ಕಾರ್ಬಾರ್ ಮಾಡ್ರಿ. ಮತ್ತೆ ನಮ್ಗೆ ಪಂಚಮದಾಗ ಹೆಣ್ಣು ಬೇಕು, ಚತುರ್ಥ ಹೆಣ್ಣು ಹುಚ್ಚುಗೋಡ ಹಿಂಗ್ ಮಾಡಿ ವಾಟಾಳ್ ಮಾಡಿಟ್ಟಿರಿ ನಮ್ಮ ಧರ್ಮ ಎಲ್ಲ. ಹೆಣ್ ಸಿಗುವತ್ತ ಯಾವ್ದು ಬೇಕಾದ ತರಾತೇರಿ. ಅಲ್ಲಿ ದಿಗಂಬರ್ ಚೇತಮ ಎಲ್ಲ ಓತ ಬಹಳ ದೊಡ್ಡ ಹಂಗೆ ಹೇಳ್ರು. ನ್ಯಾಮಗೌಡ್ ಸರ್ ಪ್ರಮಾಣ ಸಾಗರು ನಿಮ್ಮಂಗೆ ಹೇಳ್ತಾರ್ರಿ. ಬಹಳ ಖುಷಿ ಆತ್ ನಮಗೆ. ಏನ್ ಹೇಳಿರತ್ತ? ಇನ್ ಜೈನ್ರಿ ಶಾಣೆ ಆಗ್ರಿ. ಜನ್ಮದಿಂದ ಜೈನ್ ರಟ್ಟ ಜೈನ್ರಲ್ಲ, ಯಾರ ಆಚರಣೆಯಿಂದ ಜೈನ್ ರಕಾರ ಅವ್ರೆಲ್ಲಾರು ಜೈನ್ ಅಂತ ಸ್ವೀಕಾರ ಮಾಡ್ರಿ ಅಂತ ಹೇಳ್ರ. ಒಬ್ರು ಆಚಾರ್ಯ ಹೋಗ್ಯಾರ ನಮ್ಮಲ್ಲಿ, ನೋಟ್ ಮಾಡ್ಕೊರಿ ನಿಮ್ ತಿಳ್ಯಾಗ. ಆಚಾರ್ಯ ಜ್ಞಾನ ಸಾಗರ್ ಉಪಾಧ್ಯಾಯ ಇದ್ರು, ಮೊದಲು ಮುನಿ ಇದ್ರು, ಉಪಾಧ್ಯಾಯ ಆದ್ರು, ಕೊನೆಗೆ ಆಚಾರ್ಯ ಪದ ಸಿಕ್ತು, ಸಮಾಧಿನೂ ಆತವ್ರದ್ದು. ಅವ್ರ ಹಿಂದೊಂದು ಪದ ಇತ್ತು ನನಗೆ, ಹೆಂಗ ಸಂಸ್ಕಾರ ಶಿರೋಮಣಿ, ಆಚಾರ್ಯ ಭಗವಾನ್ ಸಂತ ಶಿರೋಮಣಿ ಇದಾವಲ್ಲ
ಹಂಗ ಅವ್ರಿಗೊಂದು ಉಪಾಧಿ ಇತ್ತು, ಸಾರಕೋದ್ಧಾರಕ್. ಕೇರೇನ್ ಇವಾಗ ಹೆಸರು ಯಾವಾಗ ಕೇರೇನ್ ಹಂಗೆ ನಿಮ್ಮ ಯಾರು ನಮ್ಮಂಗೆ ಯಾರೇ ಕೊಟ್ಟಿರ್ಬೇಕ್ರಲ್ಲ. ಸಾರಕೋದ್ಧಾರಕ್ ಅಂತ ಒಂದು ಉಪಾಧಿ ಇತ್ತು ಅವ್ರಿಗೆ. ನಾ ಶಿಖರ್ಜಿ ಹೋಗಂತ ನನಗೂ ಗೊತ್ತಿದ್ದಿಲ್ಲ ಹಿಂಗ್ಯಾಕಂತಾರಂತ. ನಾ ಶಿಖರ್ಜಿ ಹೊರಗ ಗೊತ್ತಾತ್. ನಂಗೆ ಬಂದು ಒಬ್ರು ಮಾತಾಜಿಗಳು ಅಂದ್ರು, आचार्य भगवान ये सारक क्षेत्र आए हैं, इनको थोड़ा हिंदी में आप उपदेश दे दो. माताजी सारक का क्या अर्थ होता है ना ಕೇಳ ನಂಗೆ ಗೊತ್ತೇ ಇಲ್ಲ. और नगा कहते आचार्य जी तुम आपको मालूम नहीं है. क्षमा कर मुझे मालूम नहीं, ನಂಗೆ ಗೊತ್ತಿಲ್ರಿ ಅಣ್ಣ. करे दो भी क्षमा करो. जो इस झारखंड में थोड़ा लोग हैं वो असंस्कारित हैं. मूल जैन था और कन्वर्ट होके अन्य समाज में बिछुड़ गए हैं. उस गांव में प्राचीन मंदिर हैं, क्षेत्र हैं, फिर भी वो जैन स्वयं को जैन मानते नहीं है. उस क्षेत्र में ज्ञान सागर जी ने गया, उस लोगों को धर्म सिखाया, धर्म पढ़ाया, सबको जैनी बनाया, इसलिए उनको सारकोद्धारक कहते हैं. वाह, ನನಗೆ ಉತ್ತಮ್ ಸಾಗರ್ ಫೋನ್ ಬತ್ತು ಈ ಕಡಿದು ಹೋಗ್ಯಾರಿ ಶಿಖರ್ಜಿಗೆ, ಲಘು ಪಾಟ್ನೆ ಕಡೆ ಬರ್ಬ್ಯಾಡ್ರಿ, ಅಲ್ಲಿ ಹೋಗ್ರಿ ಸಾರ ಕ್ಷೇತ್ರದಾಗ, ಯಾಕಂದ್ರೆ ನಿಮ್ದು ಬಹಳ ಪ್ರಭಾವ ಐತಿ. ಜೈನ್ರಿ ಎಷ್ಟು ನಿಮ್ ಮೇಲೆ ಪ್ರಭಾವ ಬೀಳ್ತಾರ ಅದಕ್ಕಿಂತ ಹೆಚ್ಚ ಜೈನೇತರ ಮಂದಿ ಮೇಲೆ ನಿಮ್ ಪ್ರಭಾವ ಆಕತಿ. ಅಲ್ಲಿ ಹೋಗ್ರಿ ಅವ್ರನ್ನೆಲ್ಲಾ ಜೈನ್ರು ಮಾಡ್ರಿ ಅಂತ ನಂಗೆ ಹೇಳಿ. ಏನ್ ಮಾಡಿ ನಂತಿನ ಹುಚ್ಚಿತ್ಲ. ಆಚಾರ್ಯ ಕರ್ನಾಟಕ ಬರ್ಬೇಕು, ಆಚಾರ್ಯ ದಕ್ಷಿಣ ತರಬೇಕು. ಆ ಹುಚ್ಚು ಹತ್ತಿದಕ್ಕೆ ನಾ ಬನ್ನಿ ಅವ್ರು ಕರ್ಕೊಂಡ್ ಬರ್ಬೇಕತ್ತ. ಅವ್ರು ನನ್ನ ಕಳಿಸಿರಿ ದಕ್ಷಿಣಕ್ಕೆ ಹೋಗಿ, ನಿಮ್ದು ಆ ಕಡೆ ವ್ಯಾಪಾರ ಆಕತಿ. ಅವ್ರು ನೀರೇಡಿಕೆ ಆಗ್ಯಾವ, ನಟ್ ನೀರೇಡಿಕೆ ಆಗಲ್ಲ ಅಂದ್ರು ನಿಮ್ಗೇನು ನೀರೇಡಿಕೆ ಕೆಟ್ಟ ಆಗ್ಯಾವ ನಂಗೆ ಗೊತ್ತೈತಿ. ನಿಮಗೆ ನೀರೇಟ್ ಕೆಟ್ಟ ಆಗ್ಯಾವ ನಮ್ಗೆ ಗೊತ್ತೈತೆ. ಅವ್ರೇನು ಬಂದ್ರೆ ಏನ ಬಿಟ್ರೇನ, ಅವರೆಲ್ಲ ತೇರಪಂತಿ ಬಿಡಿ ಏನು ಮಾಡೋದೈತೆ ಅನ್ನೋ ಮಕ್ಕಳು ನಾವು. ಆಚಾರ್ಯ ಅಂದ್ರೆ ಏನು ಮಹತ್ವ ಗೊತ್ತಿಲ್ಲ ನಮ್ಮ ಹುಚ್ಚು ಮಂದಿಗೆ. ಕಳ್ಕೊಂಡ ನಂತರ ಹುಡುಕ್ಯಾಡಿ ಏನು ಮಾಡೋದು. ಆಚಾರ್ಯ ಭಗವಾನ್ ವಿದ್ಯಾಸಾಗರ್ ಅಂದ್ರೆ 21ನೇ ಶತಮಾನದ ಭೂಮಿ ತೆಲಿಮ್ಯಾಗ ಜೀವಂತ ತೀರ್ಥಂಕರ ಸ್ವರೂಪಿದ್ರು. ನಿಮಗೆ ಯಾರು ಗೊತ್ತೈತಿ ಹುಚ್ಚರಿಗೆ? ಹುಚ್ಚ ಕುಟ್ಟಿದ್ದು ಮನುಷ್ಯಾಗ ರತ್ನ ತೋರಿಸಿರು ಬೆಲೆನೇ ಇಲ್ಲ. ಅದ್ರ ಮಾತು ಗೊತ್ತಿಲ್ಲ ನಿಮಗೆ ಹುಚ್ಚುಗೋಡ್ರಿ. 18 ವರ್ಷ ಅವ್ರ ಭಕ್ತಿ ಮಾಡ್ನ ಶ್ರದ್ಧಾ ಗುರು. ಅಲ್ಲಿ ಹೋಗಿ ಯಾರೋ ಹೇಳ್ಯಾರ ಆಚಾರ್ಯಗಳಿಗೆ, आचार्य भगवान वो आपसे नहीं दीक्षा लिया, उनका गुरु धर्मभूषण है, फिर भी आपको इतने गुरु मानते हैं, इतने गुरु मानते हैं, उन्हीं के प्रभाव से हम आपका शिष्य बने हैं. ಇದನ್ನು ಹೋಗಿ ಹೇಳ್ಯಾರ ಕೆಲವೊಂದು ಮಂದಿ. ಚಲೋ ಹೇಳೋರು ಇರ್ತಾರೆ, ಕೆಟ್ಟ ಹೇಳೋರು ಇರ್ತಾರ. ಈ ಕಾಲದಾಗ ಅಲ್ಲಿ ರಾಮಾಯಣ ಹಿಡ್ಕೊಂಡು ಐತೆ ಕತಿ ಇದು. ಆಚಾರ್ಯಗೆ ಯಾರೋ ಹೇಳಿರಿ ನನ್ನ ಬದ್ದಲ್, ನಿಮ್ಮ ಬದ್ದಲ್ ಬಹಳ ಅವ್ರ ಸಮರ್ಪಣೆ ಭಾವನಾ ಆತ್ರಿ. ಇವತ್ತು ನಾವು ನಿಮ್ಮ ಚರಂದ ಬರ್ಬೇಕಾರ ಅವರ ಕಾರಣ, ಅವರಿಂದ ನಿಮ್ಮ ಭಕ್ತ ಆಗೀನಿ ಅಂತ ಹೇಳಿರ. 18 ವರ್ಷ ಪರೋಕ್ಷವಾಗಿ ಅವ್ರ ಭಕ್ತಿ ಮಾಡ್ತಿದ್ನಿ. ಭಕ್ತಿದ ಫಲ 5 ದಿವಸ ಆಚಾರ್ಯ ಭಗವಾನ್ ವಿದ್ಯಾಸಾಗರ್ ಪಾದ ಮೂಲದ ನೇಮ ಬರ್ದಾಗಿದ್ರ ಆಚಾರ್ಯ ಭಗವಾನ್ ಪಿಂಚಿ ಕೊಟ್ಟು ನಾನು ಉದ್ಧಾರ ಮಾಡ್ರು. ಇತಿಹಾಸದಾಗ ಆಗಲಾರ್ದಂತ ಘಟನಾ ಆಗಿ ಹೋಯ್ತು. ಇದು ಸಮರ್ಪಣ ಶ್ರದ್ಧಾ ಭಕ್ತಿ ಮಾಡಿದ್ರ ಫಲ. ತಿಳ್ಕೊಂಡವ್ರಿಗೆ ಅದರ ಮಹತ್ವ ಗೊತ್ತಿಲ್ಲ, ಅವ್ರಿಗೆ ಏನೂ ಅರ್ಥಿಲ್ಲ. 50 ವರ್ಷ ತಕನ MP UPದಾಗ ನಿತ್ಯ ಪ್ರಚಾರ ಪ್ರಸಾರ ಮಾಡಿದ್ರ, ಪ್ರವಚನ ಹೇಳಿ ಪ್ರಭಾವನ ಮಾಡಿದ್ರ, ತಪ ಜಪ ಸಾಧನಾ ಮಾಡಿ ತಪ ಮಾಡಿದ್ರ. ಕುಲರತ್ನ ಭೂಷಣ್ ಎಷ್ಟು ಜನರಿಗೆ ಗೊತ್ತಾಗಿತ್ತು 50 ವರ್ಷ ಸಾಧನಾ ಮಾಡ್ರ. ಅಷ್ಟು ಪರಿಚಯ ಬರೀ 5 ದಿವಸನಾಗ ಆಚಾರ್ಯ ವಿದ್ಯಾಸಾಗರಿಂದ ವಿಶ್ವದ ಚರ್ಚೆ ಆಗ್ತಕ್ಕಂಥ ಕಾರ್ಯ ಆಯ್ತು. ಇದಕ್ಕಿಂತ ದೊಡ್ಡ ಉಪಕಾರ ಏನಾಗಬೇಕಪ್ಪ ಗುರುವಿನಿಂದ? ಅಂತ ಮಹಾನ್ ಗುರುನು ಕಳ್ಕೊಂಡಿವಿ, ಹುಡುಕ್ಯಾಡಿ ಏನು ಉಪಯೋಗಿನ ಇದ್ದಾಗ ಮಹತ್ವ ತಗೊಳ್ಳಿಲ್ಲ. ಆಚಾರ್ಯ ಒಂದ್ ವೇಳೆ ದಕ್ಷಿಣ ಭಾರತ ಬಂದು ಶ್ರವಣ ಬೆಳಗು ಬಂದು ಹೋಗಿದ್ರಂದ್ರ, ಕುಂತಲಗಿರಿಯಾಗ ಸಮಾಧಿ ಮಾಡ್ಕೊಂಡಿದ್ರಂದ್ರ ಏನಾಗ್ತಿತ್ತಂದ್ರ ದಕ್ಷಿಣ ಭಾರತ ಉತ್ತರ ಭಾರತ ಜೈನ್ ಒಂದಾಗಿ ಬಿಡ್ತಿತ್ತು. ಆ ಕಡೆ ಸಂಪತ್ತಿ ಈ ಕಡೆ ಬಂದ ಕ್ಷೇತ್ರಕ್ಕೆ ಸಹಾಯ ಆಗಿದ್ರ ಕುಂಡಲ್ಪುರದಂತ 1000 ಮಂದಿರ ಕರ್ನಾಟಕದಾಗ ನಿರ್ಮಾಣ ಹಾಕಿದ್ದು. ಸೂರ್ಯಚಂದ್ರ ಇರ್ತಕ್ಕ ಜೈನ ಧರ್ಮ ಜೀವಂತ ಉಳಿತಿತ್ತು.